ಬಿಬಿಎಂಪಿಯಲ್ಲಿ ಅಕ್ರಮ ಖಾತಾ ಹಂಚಿಕೆ ಮಾಡಲಾಗಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ 9,736 ಸ್ವತ್ತುಗಳಿಗೆ ಅಕ್ರಮ ಖಾತವನ್ನು ಹಂಚಿಕೆ ಮಾಡಲಾಗಿದೆ. ಹಾಗಾದ್ರೆ ಅಕ್ರಮವನ್ನ ಮುಚ್ಚಿಕೊಳ್ಳೋದಕ್ಕೋಸ್ಕರ ಖಾತಾ ಟು ಖಾತಾ ನಿಯಮವನ್ನ ಜಾರಿ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಇದೀಗ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ 9,736 ಸ್ವತ್ತುಗಳಿಗೆ ಅಕ್ರಮ ಖಾತಾ ಹಂಚಿಕೆ ಮಾಡಲಾಗಿದೆ. ಅಕ್ರಮ ಮುಚ್ಚಿಕೊಳ್ಳೋದಕ್ಕೋಸ್ಕರ ಖಾತಾ ಟು ಖಾತಾ ನಿಯಮ ಜಾರಿ ಮಾಡಿದ್ರ ಹಾಗಾದ್ರೆ ಅಕ್ರಮ ಖಾತಾ ನೀಡಿಕೆಯಿಂದ ಬಿಬಿಎಂಪಿಗೆ ಕೋಟ್ಯಾಂತರ ನಷ್ಟವಾಗಿದೆ. ತಪ್ಪು ಮಾಡಿದ ಅಧಿಕಾರಿಗಳ ರಕ್ಷಣೆ ಮಾಡ್ತಾ ಇದ್ದಾರಾ ಅಧಿಕಾರಿಗಳನ್ನ ಹಿರಿಯ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ ಮೂಡಿದೆ. ಇನ್ನು ಬಿಬಿಎಂಪಿ ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಇನ್ನೂ ಕೂಡ ಯಾಕೆ ಕ್ರಮವಾಗಿಲ್ಲ ನೋಡಿ. ಬಿಬಿಎಂಪಿಯಲ್ಲಿ ಅಕ್ರಮ ಖಾತಾ ಹಂಚಿಕೆ ಪ್ರಕರಣಗಳು ಬಿಬಿಎಂಪಿ ವ್ಯಾಪ್ತಿಯಲ್ಲಿ 9,736 ಸ್ವತ್ತುಗಳಿಗೆ ಅಕ್ರಮ ಖಾತಾವನ್ನ ಹಂಚಿಕೆ ಮಾಡಲಾಗಿರುವಂಥದ್ದು. ಸಕ್ರಮ ಖಾತಾ ಎಷ್ಟು ಅಂತ ಹೇಳಿದ್ರೆ 45,133. ಅಕ್ರಮ ಖಾತಾ ನೀಡಿದ ಎಷ್ಟು ಅಂತ ಹೇಳಿದ್ರೆ 9,736 ಸ್ವತ್ತುಗಳಿಗೆ ಅಕ್ರಮ ಖಾತಾ ನೀಡಿದ್ದ ಅಕ್ರಮ ಬೆಳಕಿಗೆ ಬಂದು 2 ವರ್ಷಗಳೇ ಕಳೆದಿದೆ. ಆದರೂ ಕೂಡ 2 ವರ್ಷ ಕಳೆದ್ರೂ ಕೂಡ ಇನ್ನೂ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿಲ್ಲ ಯಾಕೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಹಾಗಾದ್ರೆ ಯಾವ್ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಅಕ್ರಮ ಖಾತೆ ಅಂತ ನೋಡ್ತಾ ಹೋಗೋಣ. ಬೊಮ್ಮನಹಳ್ಳಿಯಲ್ಲಿ 683 ಸ್ವತ್ತುಗಳಿಗೆ ಅಕ್ರಮ ಖಾತೆ ಮಾಡಿಕೊಳ್ಳಲಾಗಿದೆ. ಇನ್ನು ಬೆಂಗಳೂರು ದಕ್ಷಿಣದಲ್ಲಿ 3,325, RR ನಗರದಲ್ಲಿ 955, ಯಶವಂತಪುರದಲ್ಲಿ 2,711, KR ಪುರದಲ್ಲಿ 317, ಮಹದೇವಪುರದಲ್ಲಿ 608, ದಾಸರಹಳ್ಳಿಯಲ್ಲಿ 4, ವಿಜಯನಗರದಲ್ಲಿ 1, ಹಾಗೆ ಹೆಬ್ಬಾಳದಲ್ಲಿ 248, ಇನ್ನು ಸರ್ವಜ್ಞ ನಗರ ಅಂತ ಬಂದ್ರೆ 155, ಸಿವಿರಾಮ್ ನಗರದಲ್ಲಿ 40, ಶಾಂತಿನಗರದಲ್ಲಿ 10 ಸ್ವತ್ತುಗಳಿಗೆ ಅಕ್ರಮ ಖಾತೆಯನ್ನ ನೀಡಲಾಗಿದೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ 17, ಒಟ್ಟು 9,736 ಸ್ವತ್ತುಗಳಿಗೆ ಅಕ್ರಮ ಖಾತವನ್ನ ಮಾಡಿಕೊಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಬಿಬಿಎಂಪಿಯಲ್ಲಿ ಅಕ್ರಮ ಖಾತಾ ಹಂಚಿಕೆ ಅನ್ನುವಂತಹ ಮಾಹಿತಿ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಅಂದ್ರೆ ಬಿಬಿಎಂಪಿಯಲ್ಲಿ ಅಕ್ರಮ ಖಾತಾ ಹಂಚಿಕೆ ಮಾಡಿರೋ ವಿಚಾರ ಈಗ ಬಯಲಾಗಿರುವಂತದ್ದು. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸುಮಾರು 9,736 ಸ್ವತ್ತುಗಳಿಗೆ ಅಕ್ರಮ ಖಾತಾ ನೀಡಲಾಗಿದೆ ಅನ್ನೋ ಪ್ರಶ್ನೆ ಕೂಡ ಈಗ ಎದ್ದಿರುವಂತದ್ದು. ಸೊ ಅಕ್ರಮ ಖಾತಾ ನೀಡಿಕೆಯಿಂದ ಬಿಬಿಎಂಪಿಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಕೂಡ ಆಗಿರುವಂತದ್ದು. ಸೊ ಈಗ ಇದು ಬಿಬಿಎಂಪಿ ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಯಾಕೆ ಕ್ರಮ ಇಲ್ಲ ಅನ್ನೋ ಪ್ರಶ್ನೆಯನ್ನ ಕೂಡ ಸಾರ್ವಜನಿಕರು ಮಾಡ್ತಾ ಇರುವಂತದ್ದು. ಅದು ಕೂಡ 2 ವರ್ಷದಿಂದ ಕೂಡ ಇದು ನಡೀತಾ ಇದೆ. ಸೊ 2 ವರ್ಷದಿಂದ ಕೂಡ ಅಕ್ರಮ ಬೆಳಕಿಗೆ ಬಂದ್ರೂ ಕೂಡ ಯಾಕೆ ಸೂಕ್ತ ಕ್ರಮವನ್ನ ಅಧಿಕಾರಿಗಳು ಕೈಗೊಳ್ತಾ ಇಲ್ಲ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದ್ದಿರುವಂತದ್ದು. ಅಂದ್ರೆ ಇಲ್ಲಿ ಹಿರಿಯ ರಾಜಕಾರಣಿಗಳ ಕೈವಾಡ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿರುವಂತದ್ದು. ಸದ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ನೋಡೋದಾದ್ರೆ ಬೊಮ್ಮನಹಳ್ಳಿಯಲ್ಲಿ 683, ಅದರಲ್ಲೂ ಕೂಡ ಬೆಂಗಳೂರು ದಕ್ಷಿಣ ವಲಯದಲ್ಲಿ 3,325, ಅಂದ್ರೆ ಹೆಚ್ಚಿನ ರೀತಿಯಲ್ಲಿ ಖಾತೆ ಹಂಚಿಕೆ ಆಗಿರುವಂತದ್ದು. ಇದೇ ರೀತಿ ದಾಸರಹಳ್ಳಿ, ವಿಜಯನಗರ, ಹೆಬ್ಬಾಳ, ಸರ್ವಜ್ಞ ನಗರ ಸೇರಿದಂತೆ ಬಹುತೇಕ ಕಡೆ ಒಟ್ಟು ಸುಮಾರು 9,736 ಸ್ವತ್ತುಗಳಿಗೆ ಅಕ್ರಮ ಖಾತೆ ನೀಡಿರುವ ವಿಚಾರ ಕೂಡ ಬಯಲಾಗಿದೆ. ಇನ್ನಾದ್ರೂ ಇದಕ್ಕೆ ಸಂಬಂಧಪಟ್ಟಂತಹ ಹಿರಿಯ ಅಧಿಕಾರಿಗಳ ಅಥವಾ ಯಾರು ಇದಕ್ಕೆ ಇಲಾಖೆ ಸಂಬಂಧಪಡುತ್ತಾ ಅವರು ಸೂಕ್ತ ಕ್ರಮವನ್ನ ಕೈಗೊಳ್ಬೇಕಾಗುತ್ತೆ. ಯಾಕಂದ್ರೆ 2 ವರ್ಷದಿಂದ ಕೂಡ ವಿಚಾರ ಬೆಳಕಿಗೆ ಬರ್ತಾ ಇದೆ. ಆದ್ರೆ ಇದ್ರ ಬಗ್ಗೆ ಯಾಕೆ ಇನ್ನೂ ಕೂಡ ಸುಮ್ಮನಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದ್ದೇಳ್ತಾ ಇರುವಂತದ್ದು. ಥ್ಯಾಂಕ್ ಯು ಭವ್ಯ ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ.